ನಾಯಕತ್ವವನ್ನು ಬೆಳೆಸ್ಕೋಬೇಕಾಗತ್ತೆ. ಆದರೆ ನಾಯಕತ್ವವನ್ನು ಬೆಳೆದ ನಾಯಕತ್ವವನ್ನು ಚಿವುಟು ಹಾಕಲಾಗತ್ತೆ. ಇದು ಕಾಂಗ್ರೆಸ್ ಸರ್ಕಾರ ಅಂತಲೇ ಅನ್ನಿಸ್ತಾ ಇಲ್ಲ. ಹಿರಿಯ ಶಾಸಕರುಗಳು ಹಲವು ಬಾರಿ ಮಂತ್ರಿಗಳಾಗಿದ್ದಂಥವರು ಹೇಳ್ತಾ ಇರುವಂತಹ ಮಾತಿದು. ಯಾಕಂದರೆ ಸಚಿವ ಸ್ಥಾನ ಕೈತಪ್ಪಿ ಹೋದ ಮೇಲೆ ವ್ಯಕ್ತವಾಗ್ತಾ ಇರುವಂತಹ ಅಭಿಪ್ರಾಯ, ಆಂತರಿಕವಾಗಿರುವಂತಹ ನೋವು, ಅಸಹನೆ, ಸಿಟ್ಟು, ಆಕ್ರೋಶ, ನಾನಾ ಪದಗಳ ಮೂಲಕವಾಗಿ ಇವುಗಳನ್ನು ಹೇಳ್ಬೋದು. ಅರೆ, ಕಾಂಗ್ರೆಸ್ನಲ್ಲಿ ಸಂಪುಟ ವಿಸ್ತರಣೆಯನ್ನ ಮಾಡೋ ತನಕ ಒಂದು ರೀತಿಯಾದಂತಹ ಆಟ, ಆದರೆ ಸಂಪುಟ ವಿಸ್ತರಣೆ ಆದ ಮೇಲೆ ಮತ್ತೊಂದು ಸ್ವರೂಪದ ಆಟ ನಡೀತಾ ಇದೆ. ಕೆಲವು ವ್ಯಕ್ತಿಗಳನ್ನ ಮಂತ್ರಿಗಳನ್ನಾಗಿ ಮಾಡಬೇಕಾಗಿತ್ತು ಅನ್ನೋದರ ಬಗ್ಗೆ ಕಾಂಗ್ರೆಸ್ನವರು ಕೂಡ ಹೇಳ್ತಾರೆ. ಹೌದು, ಮಾಡಬೇಕಾಗಿತ್ತು, ಆದ್ರೇನು ಮಾಡೋದು, ನಮ್ಮಲ್ಲಿ ಜಾಗ ಇರಲಿಲ್ಲ ಅಂತ ಹೇಳಿ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಬಿಸಿ ತುಪ್ಪವಾಗಿರುವಂಥದ್ದು ಕ್ಯಾಬಿನೆಟ್ ವಿಸ್ತರಣೆ ಅನ್ನುವಂಥದ್ದು ಕಾಂಗ್ರೆಸ್ ಪಾಲಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಮಂತ್ರಿಗಿರಿ ಸಿಗದೇ ಇದ್ದಿದ್ದಕ್ಕೆ ಆಕಾಂಕ್ಷಿಗಳ ದಂಡು ಸಿಡಿದಿದ್ದಿದೆ. ರಾಜೀನಾಮೆಯ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ಅವರು ಚೋಲ್ಕಿ ಅಂತಿದ್ದಾರೆ. ಹೀಗಿರುವಾಗ ಯಾವ ಸ್ವರೂಪದಲ್ಲಿ ಕಾಂಗ್ರೆಸ್ ಎಲ್ಲ ಪರಿಸ್ಥಿತಿಗಳನ್ನು ನಿಭಾಯಿಸುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂತಹ ವಿಚಾರ. ಕಾಂಗ್ರೆಸ್ನಲ್ಲಿ ನಿಜಕ್ಕೂ ಕೂಡ ಕ್ಯಾಬಿನೆಟ್ ವಿಸ್ತರಣೆ ಅನ್ನುವಂಥದ್ದು ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. 20 ಸ್ಥಾನಗಳಿಗೆ 40-50 ಮಂದಿ ಆಕಾಂಕ್ಷಿಗಳಿದ್ದು ಕನಿಷ್ಠ 20 ಮಂದಿ ಅಂತೂ ಅಸಮಾಧಾನದಲ್ಲಿ ಇದ್ದಾರೆ. ಇವತ್ತು ಅಸಮಾಧಾನಿತರ ವಿಚಾರಗಳಲ್ಲಿ ಅದರಲ್ಲಿ ಕನಿಷ್ಠ 10 ಮಂದಿ ಅಂತೂ ನಿಜಕ್ಕೂ ಕೂಡ ಇವರಿಗೆ ಮಂತ್ರಿ ಸ್ಥಾನ ಕೊಡಬೇಕಾಗಿದ್ದಿತ್ತು ಅನ್ನುವಂಥ ಅಭಿಪ್ರಾಯಗಳು ಕೂಡ ಇದ್ದಾವೆ. ಇನ್ನು ಕೆಲವರಿಗಂತೂ ಇಂಥವರ ಬದಲಿಗೆ ಆಲ್ರೆಡಿ ಅಧಿಕಾರವನ್ನು ಅನುಭವಿಸುವಂಥವ್ರ ಬದಲಿಗೆ ಇವರುಗಳಿಗೆ ಅವಕಾಶ ಮಾಡಿಕೊಡಬಹುದಾಗಿತ್ತಲ್ವಾ ಅನ್ನುವ ಪ್ರಶ್ನೆಯೂ ಕೂಡ ಇದ್ದೇ ಇರುವಂಥದ್ದು. ಹಾಗಾದರೆ ಯಾವೆಲ್ಲ ಶಾಸಕರು ಅಸಮಾಧಾನಿತರಾಗಿದ್ದಾರೆ, ಏನು ಕತೆ, ಹೇಗಿದೆ ಕಾಂಗ್ರೆಸ್ ಕೋಟೆ, ಯಾವ ಸ್ವರೂಪದಲ್ಲಿ ಇಲ್ಲಿ ನಡೀತಾ ಇದೆ, ಯಾವ್ಯಾವ ಸ್ವರೂಪಗಳಲ್ಲಿ ಇಲ್ಲಿ ಪ್ರಯತ್ನಗಳು ನಡೀತಾ ಇದ್ದಾವೆ ಅನ್ನುವಂಥದ್ದು. ಒಂದು ಕಡೆಯಲ್ಲಿ ಮಹಿಳೆ ಸಚಿವ ಸ್ಥಾನ, ಅಂದರೆ ಇನ್ನೂ ಕೂಡ ಯಾವುದೇ ಒಬ್ಬ ಮಹಿಳೆಗೆ ಅಧಿಕಾರವನ್ನು ಕೊಟ್ಟಿಲ್ಲ. ಮಹಿಳಾ ಸಚಿವ ಸ್ಥಾನ ಯಾರಿಗೆ ಸಿಗುತ್ತೆ ಅನ್ನುವಂಥ ಒಂದು ಅಭಿಪ್ರಾಯ ಇದ್ದೇ ಇದೆ. ನಿನ್ನೆ ಗಾಯತ್ರಿ ಶಾಂತೇಗೌಡರ ಹೆಸರು ಬಂದಾಗ ಗಾಯತ್ರಿ ಶಾಂತೇಗೌಡರು ಮಹಿಳಾ ಕೋಟಾದಲ್ಲಿ ಮಂತ್ರಿ ಆಗ್ತಾ ಇದ್ದಾರೆ ಅಂತ ಹೇಳಲಾಗಿತ್ತು. ಆದರೆ ಕಡೆಗೆ ಅವರ ಹತ್ರನೂ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಅವ್ರನ್ನ ಕರೀಲಿಲ್ಲ. ಹಾಗೆಯೇ ಇನ್ನೊಬ್ಬರನ್ನ, ಅವರ ಬದಲಿಗೆ ಯಾರ ಹೆಸರು ಮುನ್ನೆಲೆಗೆ ಬಂತು ಅವ್ರನ್ನು ಕೂಡ ಕರೆದಿಲ್ಲ. ಒಟ್ಟಾರೆಗೆ ಒಂದು ಸ್ಥಾನ ಖಾಲಿ ಉಳಿದಿದೆ. ಹೀಗಾಗಿ ಆ ಒಂದು ಸ್ಥಾನಕ್ಕೆ ಹಲವರ ಲಾಬಿ ಇದ್ದೇ ಇದೆ. ಗಾಯತ್ರಿ ಶಾಂತೇಗೌಡರು MLC ಮೊನ್ನೆಷ್ಟೇ ಗೆದ್ದು ಬಂದರೆ, ಆರತಿ ಕೃಷ್ಣ MLC ಇವರಿಬ್ಬರು ಕೂಡ ಚಿಕ್ಕಮಗಳೂರು ಜಿಲ್ಲೆಯವರು. ಆರತಿ ಕೃಷ್ಣ ಅವರು ಒಕ್ಕಲಿಗ ಸಮುದಾಯದವರು, ಗಾಯತ್ರಿ ಶಾಂತೇಗೌಡರು ಕುರುಬ ಸಮುದಾಯದವರು. ಲಕ್ಷ್ಮೀ ಹೆಬ್ಬಾಳ್ಕರ್ ಕಳೆದ ಬಾರಿ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಮಂತ್ರಿಯಾಗಿದ್ದರು. 3 ವರ್ಷಗಳ ಕಾಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಂತ್ರಿಯಾಗಿದ್ದರು. ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ಶಾಸಕಿ, ಅವರು ಕೂಡ ಮಂತ್ರಿ ಸ್ಥಾನಕ್ಕಾಗಿ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಖಾಲಿ ಇರುವಂತಹ ಒಂದು ಸ್ಥಾನಕ್ಕಾಗಿ ನಡೀತಾ ಇರುವಂತಹ ಲಾಬಿ ಇದು. ಕೇವಲ ಇಲ್ಲಿಗೆ ನಿಂತಿಲ್ಲ, ಇವರ ಹೊರತಾಗಿಯೂ ಕೂಡ ಮತ್ತೊಂದು ಕಡೆಯಲ್ಲಿ ಶಾಸಕರಲ್ಲಿ ಇರುವಂತಹ ಅಸಮಾಧಾನವೂ ಕೂಡ ಗೋಚರಿಸ್ತಾ ಇದೆ. ವಿಶೇಷವಾಗಿ ಅಸಮಾಧಾನಿತ ಶಾಸಕರುಗಳನ್ನು ನಾವು ಗಮನಿಸಿದಾಗ ಇಲ್ಲಿ ಕೃಷ್ಣಪ್ಪ ಅವರು ಸಹಜವಾಗಿಯೇ ಅವರಿಗೆ ಈ ಬಾರಿಯ ಸಂಪುಟದಲ್ಲಿ ಅವಕಾಶ ಸಿಗಬೇಕಾಗಿತ್ತು ಅಂತೇಳಿ. ಯಾಕಂದ್ರೆ ವಿಜಯನಗರ ಕ್ಷೇತ್ರದ ಶಾಸಕರಾಗಿ 2008ರಿಂದ ಸತತವಾಗಿ ಆಯ್ಕೆ ಆಗ್ತಾ ಬಂದಿದ್ದಾರೆ. ಮತ್ತು ಕಾಂಗ್ರೆಸ್ನ ಹಿರಿಯ ನಾಯಕರುಗಳಲ್ಲಿ ಅವರು ಕೂಡ ಒಬ್ರು, ಬೆಂಗಳೂರಿನ ಹಿರಿಯ ಶಾಸಕರುಗಳಲ್ಲಿ ಅವರು ಕೂಡ ಒಬ್ರು. ಆದರೆ ಕೃಷ್ಣಪ್ಪ ಅವರಿಗೆ ಮಾತ್ರ ಉಳಿದೆಲ್ಲರಿಗೂ ಕೂಡ ಇಲ್ಲ, ಬೆಂಗಳೂರಿನಲ್ಲಿ ಅವಕಾಶ ಎಲ್ರಿಗೂ ಕೊಟ್ಟಿದ್ದೀವಿ, ಹಾಗಾಗಿ ಕೃಷ್ಣಪ್ಪ ಅವರಿಗೆ ಇಲ್ಲ ಈ ಬಾರಿ ಅನ್ನುವಂತಹ ಕಾರಣಕ್ಕಾಗಿ ಅವರನ್ನು ಹೊರಗಡೆ ಇಡುವಂತಹ ಕೆಲಸವನ್ನು ಮಾಡಿದ್ರು. 13ರಿಂದ 18ರ ಮಧ್ಯದಲ್ಲೂ ಕೂಡ ಒಮ್ಮೆ ಅವ್ರನ್ನ ಮಂತ್ರಿ ಮಾಡಿರೋದು ಬಿಟ್ಟರೆ, ನಂತರ 23ರಲ್ಲಿ ಸರ್ಕಾರ ಬಂದಾಗ ಅಥವಾ 18ರಲ್ಲಿ ಸರ್ಕಾರ ಬಂದಾಗ ಆವಾಗಲೂ ಕೂಡ ಅವ್ರನ್ನ ಮಂತ್ರಿ ಮಾಡಲಿಲ್ಲ. ಆದರೆ ಕೃಷ್ಣಪ್ಪ ಅವರಿಗೆ ಯಾಕೆ ಪದೇ ಪದೇ ಕೈತಪ್ಪಿ ಹೋಗ್ತಾ ಇದೆ ಅನ್ನುವಂಥ ಪ್ರಶ್ನೆಯನ್ನ ಅವರ ಬೆಂಬಲಿಗರು ಕೇಳ್ತಾ ಇದ್ದಾರೆ. ಒಂದು ವೇಳೆ ಯುವಕರಿಗೆ ಆದ್ಯತೆ ಕೊಡದಿದ್ರೆ ಕೃಷ್ಣಪ್ಪ ಅವರ ಪುತ್ರ ಪ್ರಿಯಾಕೃಷ್ಣ ಇದ್ರು, ಪ್ರಿಯಾಕೃಷ್ಣ ಅವರಿಗೆ ಅವಕಾಶವನ್ನು ಮಾಡಿಕೊಡ್ಬೋದಾಗಿತ್ತು. 3 ಬಾರಿ ಶಾಸಕರಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅತ್ಯಂತ ಪ್ರಭಾವಿಯಾಗಿ, ಅಂದರೆ ಒಂದು ಶಾಸನಸಭೆಯಲ್ಲಿ ಮಾತನಾಡುವಾಗ ಕೂಡ ಪ್ರಭಾವಿಯಾಗಿ ಮಾತನಾಡ್ತಾರೆ. ಅಷ್ಟೇ ದಿನ ಕ್ಷೇತ್ರದಲ್ಲೂ ಕೂಡ ಒಳ್ಳೆಯ ಹಿಡಿತವನ್ನು ಹೊಂದಿದ್ದಾರೆ. ತನ್ನದೇ ಆದಂತಹ ಶೈಲಿ ಮತ್ತು ಇಬ್ಬರು ಕೂಡ ತಮ್ಮ ಕ್ಷೇತ್ರಗಳಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ, ಮಾಡೆಲ್ಗಳನ್ನು ಕ್ರಿಯೇಟ್ ಮಾಡಿದ್ದಾರೆ, ಅಭಿವೃದ್ಧಿಗೆ ಮಾಡೆಲ್ಗಳನ್ನು ಕ್ರಿಯೇಟ್ ಮಾಡಿದ್ದಾರೆ. ಆ ಮಾಡೆಲ್ಗಳನ್ನು ಬಳಕೆ ಮಾಡಿಕೊಳ್ಳುವಂತಹ ಜವಾಬ್ದಾರಿ ಕಾಂಗ್ರೆಸ್ಗೆ ಇತ್ತು, ಆದರೆ ಅದನ್ನು ಮಾಡಿಲ್ಲ ಅಂತ ಹೇಳೋದು ಅವರ ಬೆಂಬಲಿಗರ ಆಕ್ರೋಶ. ಇನ್ನು HK ಪಾಟೀಲರು
ಸರ್ಕಾರಗಳು, ಹಲವು ಸರ್ಕಾರಗಳ ಅವಧಿಗಳಲ್ಲಿ ಸುದೀರ್ಘವಾಗಿ ಮಂತ್ರಿ ಆಗಿದ್ದಂಥವ್ರು, 5 ವರ್ಷ ಕಂಪ್ಲೀಟ್ ಟರ್ಮ್ ಅನ್ನಿದ್ದು, ಯಾವುದೇ ಕ್ಯಾಬಿನೆಟ್ ರೀಶಫಲ್ ಆಗಲಿ ಎಚ್ ಕೆ ಪಾಟೀಲ್ರು ಮಾತ್ರ ಕ್ಯಾಬಿನೆಟಲ್ಲಿ ಇದ್ದೇ ಇರ್ತಿದ್ರು, ಕೋರ್ ಗ್ರೂಪ್ನಲ್ಲಿ ಇದ್ದಂತಹ ವ್ಯಕ್ತಿ. ಈಗ ಎಚ್ ಕೆ ಪಾಟೀಲ್ರಿಗೆ ಅವಕಾಶ ಸಿಕ್ಕಿಲ್ಲ, ಗದಗ ಕ್ಷೇತ್ರದ ಶಾಸಕರವರು, ಅವ್ರಿಗೆ ಯಾಕೆ ಅವಕಾಶ ಸಿಕ್ಕಿಲ್ಲ ಅನ್ನೋದರ ಬಗ್ಗೆ ಅವರ ಬೆಂಬಲಿಗರು ಕೂಡ ಅಸಮಾಧಾನಗೊಂಡಿದ್ದಾರೆ. ಇನ್ನು ಬಂಗಾರಪೇಟೆ ಶಾಸಕರಾಗಿರುವಂತಹ ನಾರಾಯಣ ಸ್ವಾಮಿಯವರು, ಅವರು ತಮ್ಮದೇ ಆದಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ನನಗೂ ಅವಕಾಶ ಸಿಗಬೇಕು ಅಂತೇಳಿ 2013ರಿಂದ ಅವರು ಶಾಸಕರಾಗಿ ಬಂಗಾರಪೇಟೆಯಿಂದ ಗೆದ್ದು ಬರ್ತಾ ಇದ್ದಾರೆ. 3 ಬಾರಿ ಶಾಸಕರಾಗಿದ್ದಾರೆ ನಾರಾಯಣಸ್ವಾಮಿ ಅವರು, ಅವ್ರಿಗೂ ಕೂಡ ಅವಕಾಶ ಸಿಕ್ಕಿಲ್ಲ. ಮಾಲೂರು ಶಾಸಕರಾಗಿರುವಂತಹ ನಂಜೇಗೌಡರು, ಬಾಗೇಪಲ್ಲಿ ಶಾಸಕರಾಗಿರುವಂತಹ ಸುಬ್ಬಾರೆಡ್ಡಿ ಅವರು, ಈ ಮೂವರು ಕೂಡ, ಯಾಕಂದ್ರೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಈ 2 ಜಿಲ್ಲೆಗಳಲ್ಲಿ ಇದ್ದಂತಹ ಒಬ್ಬ ಸಚಿವರಿಗೂ ಈ ಬಾರಿ ಅವಕಾಶ ಕೊಡಲಿಲ್ಲ. ಹಾಗೆಯೇ ಹೊಸದಾಗಿ ಇವರಿಗೆ ಯಾರಿಗೂ ಕೂಡ ಅವಕಾಶವನ್ನು ಸೃಷ್ಟಿ ಮಾಡಿಲ್ಲ. ಈ ಕಾರಣಕ್ಕಾಗಿ ಈ ಮೂವರು ಕೂಡ ಸಿಟ್ಟಲ್ಲಿದ್ದಾರೆ. ಅಷ್ಟೇ ಅಲ್ಲ, ಅವರ ಬೆಂಬಲಿಗರು ಸಿಟ್ಟಲ್ಲಿದ್ದಾರೆ. ಇನ್ನು ಬೇಳೂರು ಗೋಪಾಲಕೃಷ್ಣ ಅವರಿಗೆ ಅವಕಾಶ ಅವರು ನಿರೀಕ್ಷೆಯನ್ನು ಮಾಡ್ತಾ ಇದ್ರು. 2 ಬಾರಿ ಭಾರತೀಯ ಜನತಾ ಪಕ್ಷದಿಂದ ಅವರು ಶಾಸಕರಾಗಿದ್ರು, ಈ ಬಾರಿ ಕಾಂಗ್ರೆಸ್ನಿಂದ ಶಾಸಕರಾಗಿದ್ದಾರೆ. ಉತ್ಸಾಹ ಇದೆ, ಕೆಲಸ ಮಾಡಬೇಕು ಅನ್ನೋ ಹುಮ್ಮಸ್ಸಿದೆ ಅವರಲ್ಲಿ. ಆದರೆ ಅವಕಾಶ ಸಿಗ್ತಾ ಇಲ್ಲ. ಜಾತಿ ಕೋಟಾದ ಅಡಿಯಲ್ಲಿ ಬಂದಾಗ ಅವರಿಗೆ ಕಾಂಪಿಟೇಟರ್ ಪಕ್ಕದ ಕ್ಷೇತ್ರದವರೇ ಇದ್ದಾರೆ. ಮಾಜಿ ಮುಖ್ಯಮಂತ್ರಿಯವರ ಮಗ ಮಧು ಬಂಗಾರಪ್ಪ ಅವರು ಇದ್ದಾರೆ. ಹೀಗಾಗಿ ಅವರ ಜೊತೆಗೆ ಕಾಂಪೀಟ್ ಮಾಡೋಕ್ಕೆ ಬೇಳೂರು ಗೋಪಾಲಕೃಷ್ಣ ಅವರಿಗೆ ಆಗ್ತಾ ಇಲ್ವಾ, ಯಾವ ಕಾರಣಕ್ಕೆ ಅವರಿಗೆ ಸಿಗ್ತಿಲ್ಲ ಅನ್ನುವಂಥದ್ದು ಅವರು ಕೇಳ್ತಿರುವ ಪ್ರಶ್ನೆ. ಇನ್ನು ಹಂಪನಗೌಡ ಬಾದರ್ಲಿ ಅವರು ನೋಡಿ, ಸಿಂಧನೂರು ಕ್ಷೇತ್ರದ ಶಾಸಕರು, ಬಹುತೇಕ ಅವರು ಏನು ಇದುವರೆಗೆ ಶಾಸಕರಾಗಿ ಗೆದ್ದು ಬಂದಿದ್ರು ಕೂಡ ಅವರಿಗೆ ಒಮ್ಮೆಯೂ ಕೂಡ ಮಂತ್ರಿಯಾಗುವ ಅವಕಾಶ ಸಿಕ್ಕಿಲ್ಲ. ನನಗೆ ಈಗಲೂ ಕೂಡ ಸಿಕ್ಕಿಲ್ಲ ಅಂದರೆ ನನಗೆ ಇನ್ನು ಮುಂದೆ ಸಿಗೋದೇ ಇಲ್ಲ ಅನ್ನುವಂಥದ್ದು ಹಂಪನಗೌಡ ಬಾದರ್ಲಿ ಅವರ ನೋವು ಇದೆ, ಅಳಲಿದೆ. ಹಾಗಾಗಿ ಅವರ ಕ್ಷೇತ್ರದಲ್ಲೂ ಕೂಡ ಆಕ್ರೋಶ ವ್ಯಕ್ತವಾಗ್ತಿದೆ. ಖುದ್ದು ಹಂಪನಗೌಡ ಬಾದರ್ಲಿ ಅವರು ಕೂಡ ಬೇಸರವನ್ನು ಹೊರಹಾಕಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿ, ಅವರಲ್ಲೂ ಕೂಡ ಅದೇ ಅಸಮಾಧಾನ ಇದ್ದೇ ಇದೆ. ನನಗೆ ಅವಕಾಶ ಯಾಕಿಲ್ಲ ಅನ್ನುವಂಥದ್ದನ್ನು ಅವರು ಕೇಳ್ತಾ ಇದ್ದಾರೆ. ಇನ್ನು ತನ್ವೀರ್ ಸೇಠ್ ಅವರು ನರಸಿಂಹರಾಜ ಕ್ಷೇತ್ರದ ಶಾಸಕರು, ಕಳೆದ ಬಾರಿ ಓಕೆ ಮೈಸೂರಿನವರೇ ಮುಖ್ಯಮಂತ್ರಿ ಆಗಿದ್ರು, ಅಲ್ಲಿಂದ ಇನ್ನೂ 2 ಸಚಿವರಾಗಿದ್ರು, ಹಾಗಾಗಿ ತನ್ವೀರ್ ಸೇಠ್ ಅವರಿಗೆ ಇಲ್ಲ ಅಂತೇಳಿ. ಆದರೆ ಈಗ ಏನು ಕೊರತೆ ಆಗಿದೆ, ತನ್ವೀರ್ ಸೇಠ್ ಅವರನ್ನ ಮಂತ್ರಿ ಮಾಡೋದಕ್ಕೆ ಈಗ ಏನು ಕೊರತೆ ಆಗಿದೆ? ಒಬ್ಬ ಸಚಿವರಾಗಿ ಕೆಲಸ ಮಾಡಿದಾಗ ಅತ್ಯುತ್ತಮ ರೀತಿಯಲ್ಲಿ ಕೆಲಸ ಮಾಡಿರುವಂತಹ ರೆಕಾರ್ಡ್ ತನ್ವೀರ್ ಸೇಠ್ ಅವರ ಜೊತೆಗೆ ಇದೆ. ಯಾಕಂದರೆ ಒಳ್ಳೆಯ ರೀತಿಯಲ್ಲಿ ಅವರು ಕೆಲಸವನ್ನು ಮಾಡಿದ್ದಾರೆ, ಭಾಳ ಚೆನ್ನಾಗಿ ಮಾತಾಡ್ತಾರೆ, ಶಾಸನಸಭೆ ಡಿಬೇಟ್ಗಳಲ್ಲೂ ಕೂಡ ಸ್ಪಷ್ಟವಾಗಿ ಮಾತನಾಡುವಂತಹ ಒಬ್ಬ ನಾಯಕ, ಮುಸ್ಲಿಂ ಸಮುದಾಯದ ಪ್ರಭಾವಿ ಕುಟುಂಬದಿಂದ ಬಂದಂತಹ ನಾಯಕನೂ ಕೂಡ ಹೌದು ತನ್ವೀರ್ ಸೇಠ್. ಆದರೆ ಬೆಂಗಳೂರಿನಲ್ಲಿ 2 ಮುಸ್ಲಿಂ ನಾಯಕರುಗಳಿಗೆ ಮಂತ್ರಿ ಮಾಡೋದಕ್ಕೆ ಹೊರಟು ಮೈಸೂರಿನವ್ರನ್ನ ಯಾಕೆ ಕಡೆಗಣಿಸಿದ್ರಿ ಅನ್ನುವಂಥದ್ದು ಅವರು ಮತ್ತೆ ಸಹಜವಾಗಿ ಕಾಂಗ್ರೆಸ್ನ ವರ್ಕಿಂಗ್ ಪ್ರೆಸಿಡೆಂಟ್ ಕೂಡ ಆಗಿರೋದ್ರಿಂದಾಗಿ ಸಹಜವಾಗಿ ನಾವು ನಿರೀಕ್ಷೆಯನ್ನು ಮಾಡ್ಕೊಂಡಿದ್ರು, ನನಗೆ ಈ ಬಾರಿ ಮಂತ್ರಿ ಸ್ಥಾನ ಸಿಗುತ್ತೆ ಅಂತೇಳಿ. ಆದರೆ ಅವ್ರಿಗೆ ಕೈ ತಪ್ಪಿ ಹೋಗಿದೆ. CS ನಾಡಗೌಡರು, ಮುದ್ದೇಬಿಹಾಳದ ಶಾಸಕರು, ಅವರಂತೂ ಒಂದು ಮಾತು ಹೇಳಿದ್ದಾರೆ, ನನಗೆ ಇದೆಲ್ಲ ಅನುಭವ ಆಗೋಗಿದೆ ಅಂತ ತಿಳ್ಕೊಂಡು, ಅಂದರೆ ಈ ರೀತಿಯ ಕೈ ತಪ್ಪುವಂಥ ಅನುಭವ ಆಗೋಗಿದೆ ಅಂತೇಳಿ. ಆದರೆ ಅವ್ರಿಗೂ ಕೂಡ ಅವಕಾಶ ಸಿಕ್ಕಿಲ್ಲ. ಹಲವು ಬಾರಿ ಶಾಸಕರಾಗಿ ಆಯ್ಕೆ ಆದರೂ ಕೂಡ ಯಾಕೆ ತನಗೆ ಮಂತ್ರಿ ಸ್ಥಾನ ಸಿಗ್ತಾ ಇಲ್ಲ, ನನಗೇನು ಕೊರತೆ ಇದೆ ಅನ್ನೋಂಥದ್ದು. ಒಳ್ಳೆ ಓದಿಕೊಂಡಿರುವಂತಹ ವ್ಯಕ್ತಿ, ತುಂಬ ಚೆನ್ನಾಗಿ ಮಾತಾಡ್ತಾರೆ, ಆದರೆ ರಾಜಕೀಯದ ಲಾಬಿಯಲ್ಲಿ ಅವರು ಹಿಂದುಳಿದಂತೆ ಕಾಣ್ತಾ ಇದೆ. ಇನ್ನು ಪ್ರಸಾದ್ ಅಬ್ಬಯ್ಯ ಅವ್ರಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ತಾರೆ ಅನ್ನುವಂಥ ನಿರೀಕ್ಷೆ ಇತ್ತು, ಅವ್ರಿಗೂ ಕೂಡ ಸಿಕ್ಕಿಲ್ಲ. ಸಿಡಿದ ಶಾಸಕರು, ಈಗ ಡಜನ್ಗೂ ಹೆಚ್ಚು ಕಾಂಗ್ರೆಸ್ ಶಾಸಕರು ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಅದರಲ್ಲಿ ಆಲ್ರೆಡಿ ಯಶವಂತರಾಯಗೌಡ ಪಾಟೀಲ್ರು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಹಿರಿತನ, ಜಿಲ್ಲಾ ಪ್ರಾತಿನಿಧ್ಯವನ್ನು ಪರಿಗಣಿಸಿಲ್ಲ ಅನ್ನುವಂತಹ ಆಕ್ರೋಶವೂ ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇರುವಂಥದ್ದು. ಹಾಗೂ ತಾವು ಮತ್ತು ಬೆಂಬಲಿಗರ ರಾಜೀನಾಮೆಯನ್ನು ನೀಡುವಂತಹ ಎಚ್ಚರಿಕೆಗಳನ್ನು ಕೊಡ್ತಾ ಇದ್ದಾರೆ. ಪಕ್ಷಕ್ಕೆ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ, ಬೆಂಬಲಿಗರ ಮೂಲಕ, ಪ್ರತಿಭಟನೆ ಮೂಲಕ ಒತ್ತಡದ ತಂತ್ರವನ್ನು ನಡೆಸ್ತಾ ಇದ್ದಾರೆ. ಆ ಮೂಲಕ ತಮ್ಮ ಅಹವಾಲುಗಳನ್ನು ಹೈಕಮಾಂಡ್ ಮಟ್ಟಕ್ಕೂ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೂಲಕ ಸಚಿವ ಸ್ಥಾನಕ್ಕೆ ಒತ್ತಡ ಈ ಕ್ಷಣದಲ್ಲೂ ಕೂಡ ಮುಂದುವರೆದಿರುವಂಥದ್ದು. ಯಾಕೆ ನಮ್ಗೆ ಕೊಡ್ತಿಲ್ಲ ಅನ್ನೋದನ್ನು ಕೇಳ್ತಿದ್ದಾರೆ. CM DK ಶಿವಕುಮಾರ್ ಅವ್ರನ್ನ ಭೇಟಿಯಾಗಿ ಬೇರೆ ಹುದ್ದೆಗೆ ಬೇಡಿಕೆಗಳನ್ನು ಕೂಡ ಇಡ್ತಾ ಇದ್ದಾರೆ. ದಿಲ್ಲಿಗೆ ಭೇಟಿ ನೀಡಿ ಹೈಕಮಾಂಡ್ ನಾಯಕರ ಭೇಟಿಗೂ ಕೂಡ ಕೆಲವರು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಹೈಕಮಾಂಡ್ಗೆ ನೇರವಾಗಿ ತಮ್ಮ ಅಹವಾಲುಗಳನ್ನು ಹೇಳಬೇಕು ಅಂತ ಹೇಳುವಂತಹ ತೀರ್ಮಾನಕ್ಕೆ ಬಂದಂಥವರು ಇದ್ದಾರೆ. ಮತ್ತು ಈ ಹಂತದಲ್ಲೂ ಕೂಡ ಹೊಸಬರಿಗೆ ಅವಕಾಶ ಮಾಡಿಕೊಡುವಾಗ ನಾವು ಹಾಗಾದರೆ ಹಲವು ಬಾರಿ ಗೆದ್ದು ಇನ್ನೂ ಕೂಡ ಮಂತ್ರಿ ಆಗದೇ ಇರುವಂಥವ್ರಿಗೆ ಯಾಕೆ ಅವಕಾಶ ಕೊಟ್ಟಿಲ್ಲ ಅನ್ನೋಂಥದ್ದನ್ನ NY ಗೋಪಾಲಕೃಷ್ಣ ಅಂತವ್ರು ಇರ್ಬೋದು, ಅಥವಾ ಅಪ್ಪಾಜಿ ನಾಡಗೌಡರು ಹಿಂದೆ ಒಮ್ಮೆ ಮಂತ್ರಿ ಆಗಿದ್ರು ಅನ್ನೋದನ್ನು ಬಿಟ್ಟರೆ ಅದು ಆಲ್ಮೋಸ್ಟ್ 30 ವರ್ಷಗಳ ಹಿಂದೆ ಅವರು ಮಂತ್ರಿ ಆಗಿದ್ದು. ಈಗ ಅವರು ಕೇಳ್ತಾ ಇದ್ದಾರೆ, ನನಗೆ ಏನಕ್ಕೆ ಸಿಗ್ತಾ ಇಲ್ಲ ಮಂತ್ರಿ ಸ್ಥಾನ ಅನ್ನೋದನ್ನು ಅವರು ಕೇಳ್ತಾ ಇದ್ದಾರೆ. ಈ ರೀತಿಯಂಥ ಒಂದು ಪರಿಸ್ಥಿತಿ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಗೋಚರಿಸ್ತಾ ಇರುವಂಥದ್ದು. ಇಲ್ಲಿ ಅಸಮಾಧಾನಿತರಲ್ಲಿ ನಾನಾ ಸ್ವರೂಪದಲ್ಲಿ ಪ್ರತಿಭಟನೆಗಳು ನಡೀತಾ ಇದ್ದಾವೆ. KPCC ಕಚೇರಿ ಬಳಿಯಲ್ಲಿ M ಕೃಷ್ಣಪ್ಪ
ಹಾಗೂ ಪ್ರಿಯಾ ಕೃಷ್ಣ ಅವರ ಬೆಂಬಲಿಗರು ಬಂದು ರ್ಯಾಲಿಯನ್ನು ನಡೆಸಿದ್ದಾರೆ, ಪ್ರತಿಭಟನೆಯನ್ನು ಮಾಡಿದ್ದಾರೆ, ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕೋಲಾರ ಚಿಕ್ಕಬಳ್ಳಾಪುರ ಶಾಸಕರು ಮಹತ್ವದ ಸಭೆಗಳನ್ನು ಕರೆದಿದ್ದಾರೆ. ಅದರಲ್ಲಿ ಅವರು ತೀರ್ಮಾನಗಳನ್ನು ಕೈಗೊಳ್ಳುತ್ತೀವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ನಾವು ಏನು ಮಾಡಬೇಕು ಅನ್ನೋದನ್ನ ನಿರ್ಧರಿಸೋಣ ಅಂತೇಳಿ. ಇನ್ನು ಟಿ.ವಿ. ಜಯಚಂದ್ರ ಮತ್ತು ಎನ್.ವೈ. ಗೋಪಾಲಕೃಷ್ಣ ಅವರು ಕೂಡ ಪ್ರತ್ಯೇಕವಾದಂತಹ ಸಭೆಯನ್ನು ನಡೆಸಿದ್ದಾರೆ. ಅವ್ರು ಏನು ಮಾಡ್ಕೊಳ್ತಾರೆ ಅನ್ನುವಂಥದ್ದು. ಆದರೆ ಇಲ್ಲಿ ಬಹುತೇಕರಿಗೆ ಹೊರಗಡೆ ಹೋಗುವ ಯಾವುದೇ ಆಪ್ಷನ್ಸ್ ಕಾಣ್ತಾ ಇಲ್ಲ. ಆದರೆ ಕಾಂಗ್ರೆಸ್ನಲ್ಲೇ ಇದ್ದು ಹೇಗೆ ನಮ್ಮ ಸಿಟ್ಟನ್ನ ಹೈಕಮಾಂಡ್ ಅವರಿಗೆ ತಲುಪಿಸಬೇಕು, ಯಾಕಂದ್ರೆ ಮುಂದೆ ಆದ್ರೂ ಅವಕಾಶ ಸೃಷ್ಟಿಯಾಗಬೇಕಾದ್ರೆ ಈಗ ಹೌದು ಇವರ ಸಿಟ್ಟು ಜೆನ್ಯೂನ್ ಅನ್ನುವಂಥದ್ದು ಹೈಕಮಾಂಡ್ಗೂ ಕೂಡ ಮನವರಿಕೆ ಆಗಬೇಕಾಗುತ್ತೆ. ರಾಜೀನಾಮೆಯನ್ನ ಈಗಾಗಲೇ ಯಶವಂತರಾಯಗೌಡ ಪಾಟೀಲ್ರು ಸಲ್ಲಿಸಿದ್ದಾರೆ. ಆ ಮೂಲಕ ಬಹಳ ಗುರುತರವಾದಂತಹ ಒತ್ತಡವನ್ನು ಹೇರುವ ಪ್ರಯತ್ನವನ್ನ ಯಶವಂತರಾಯಗೌಡ ಪಾಟೀಲ್ರು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಮೇಲೆ. ಇನ್ನು ಸಮಾನ ಮನಸ್ಕರ ಸಭೆಯನ್ನ ಬಿ.ಕೆ. ಸಂಗಮೇಶ್ ಅವರು ಕರೆದಿದ್ದಾರೆ. ಭದ್ರಾವತಿಯ ಶಾಸಕರಾಗಿರುವಂತಹ ಬಿ.ಕೆ. ಸಂಗಮೇಶ್ ಅವರು ಸಮಾನ ಮನಸ್ಕರ ಸಭೆಯನ್ನ ಕರೆದಿದ್ದಾರೆ. ಅದರಲ್ಲಿ ಅವರು ಚರ್ಚೆಯನ್ನು ಮಾಡ್ತಿದ್ದಾರೆ. KSDL ಅಧ್ಯಕ್ಷ ಸ್ಥಾನಕ್ಕೆ ಅಪ್ಪಾಜಿ ನಾಡಗೌಡರು ರಾಜೀನಾಮೆ ಕೊಡಬೇಕು ಅನ್ನುವಂತಹ ರೀತಿಯಲ್ಲಿ ಅವರು ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಆ ಸಾಧ್ಯತೆಯೂ ಕೂಡ ಗೋಚರಿಸ್ತಾ ಇದೆ. KUIDFCಯ ಅಧ್ಯಕ್ಷ ಸ್ಥಾನಕ್ಕೆ ಎಸ್.ಎನ್. ನಾರಾಯಣಸ್ವಾಮಿ ಅವರು ರಿಸೈನ್ ಮಾಡುವಂತಹ ಸಾಧ್ಯತೆಯೂ ಕೂಡ ಗೋಚರಿಸಿದೆ. ಇವುಗಳೆಲ್ಲ ಕೂಡ ಅವರು ಹೇಳ್ಕೊಳ್ತಾ ಇದ್ದಾರೆ, ನಾವು ರಾಜೀನಾಮೆಯನ್ನು ಕೊಡ್ತೀವಿ ಅಂತ. KSRTCಯ ಅಧ್ಯಕ್ಷ ಸ್ಥಾನಕ್ಕೆ ಗುಬ್ಬಿ ಶಾಸಕರಾಗಿರುವಂತಹ ಶ್ರೀನಿವಾಸ್ ಅವರು ರಾಜೀನಾಮೆಯನ್ನು ಕೊಡೋದ್ರ ಬಗ್ಗೆ ಯೋಚಿಸ್ತಾ ಇದ್ದಾರೆ. ಹೀಗೆ ಬೇರೆ ಬೇರೆಯವರು ನಾನಾ ಸ್ವರೂಪಗಳಲ್ಲಿ ಒತ್ತಡವನ್ನು ಹಾಕ್ತಾರೆ. H.K. ಪಾಟೀಲ್ ಬೆಂಬಲಿತ ಗದಗ ಬೆಡಗೇರಿ ನಗರಸಭೆಯ 22 ಸದಸ್ಯರುಗಳು ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ನಮ್ಮ ನಾಯಕರನ್ನ ನೀವು ಮಂತ್ರಿ ಮಾಡಿಲ್ಲ ಅಂತ ಹೇಳಿ ಅವರು ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಹೀಗೆ ಒಬ್ಬೊಬ್ಬ ಶಾಸಕರು ಕೂಡ ಅವರ ಬೆಂಬಲಿಗರ ಕಡೆಯಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ವಿಚಾರದಲ್ಲಿ ಅಸಮಾಧಾನಗೊಂಡಿರ್ತಕ್ಕಂತಹ ಶಾಸಕರು ಏನು ಹೇಳ್ತಿದ್ದಾರೆ ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ. ನೋಡಿ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಬದಲಾವಣೆ ಆಗಿದ್ದ ಕೂಡಲೇ ನನಗೆ ಗೊತ್ತಿತ್ತು ನನ್ನನ್ನು ಖಂಡಿತ ಕೈ ಬಿಡ್ತಾರೆ ಅಂತ. ಯಾಕಂದರೆ ನಾನು ಸಿದ್ದರಾಮಯ್ಯನವ್ರಿಗೆ ಭಾಳ ಆತ್ಮೀಯವಾಗಿದ್ದೆ, ಅವರ ನಾಯಕತ್ವವನ್ನು ನಾನು ಒಪ್ಕೊಂಡಿದ್ದೆ. ಆದರೆ ನಾನು ಎಲ್ಲೂ ಸಿದ್ದರಾಮಯ್ಯನವರು 5 ವರ್ಷ ಅವರೇ ಇರಬೇಕು ಅಂತ ಹೇಳಿಲ್ಲ. ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಹೇಳಿದ್ವಿ. ಆದರೆ ಇವತ್ತು ನಾವೆಲ್ಲೂ ಯಾರು ಪರ ಯಾರು ವಿರೋಧ ಅಂಥೇಳಿ ಯಾರು ಗುಂಪು ಕಟ್ಟಲಿಲ್ಲ. ಕೆಲವರು ನಮ್ಮ ಪರ ಬರಲಿಲ್ಲ ದೆಹಲಿಗೆ ಅಂತಕ್ಕಂಥದ್ದನ್ನು ಮನಸ್ಸಿನಲ್ಲಿಟ್ಕೊಂಡು ಇವರು ಆ ಗುಂಪು ಈ ಗುಂಪು ಅಂಥೇಳಿ ಸೃಷ್ಟಿ ಮಾಡಿ ಅವರು ನನ್ನನ್ನು ಇವತ್ತು ಯಾವುದೇ ಕಾರಣಕ್ಕೂ ಅವರು ಆಗಬಾರ್ದು ಅಂತಕ್ಕಂಥ ಪಟ್ಟಿಡಿದು ನನ್ನನ್ನು ಇವತ್ತು ಅವರ ಪ್ರಭಾವವನ್ನು ಬೀರಿದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ನಾನು ಇದು 49ನೇ ವರ್ಷ ಶಾಸಕನಾಗಿ ನಾನು ಯಾವತ್ತೂ ಮಂತ್ರಿಗಿರಿ ಲಾಬಿ ಮಾಡ್ದನಲ್ಲ, ಯಾರನ್ನು ಕೇಳ್ದನಲ್ಲ. 3 ಬಾರಿನೂ ಮಂತ್ರಿಯಾಗಿದ್ದೆ. ಆದರೆ ಈಗ ಅತ್ಯಂತ ಸಂಕಷ್ಟದಲ್ಲಿರಬೇಕಾದಾಗ ಕಾಂಗ್ರೆಸ್ ಪಕ್ಷ 2 ವರ್ಷದಲ್ಲಿ ಚುನಾವಣೆಗೆ ಹೋಗುವಂಥ ಪೂರ್ವದಲ್ಲಿ ಎಲ್ಲೋ ಒಂದು ಕಡೆಗೆ ವಿಸ್ತರಣೆ ಆಗ್ತಾ ಇರ್ತಕ್ಕಂಥದ್ದನ್ನು ನಾಯಕಗಳನ್ನೆಲ್ಲ ನೋಡಿದಾಗ ಇದೊಂಥರ ಆಲ್ ಪಾರ್ಟಿ ಸರ್ಕಾರ ಆದಂಗೆ ಕಾಣ್ತದೆ. ಇದು ಕಾಂಗ್ರೆಸ್ ಸರ್ಕಾರ ಅಂತ ಅನಿಸೋದೇ ಇಲ್ಲ. ಭಾಳ ನೊಂದಿದ್ದೆ ನಿನ್ನೆ. ನೊಂದು ಕಾರ್ಯಕರ್ತರು ಎಲ್ಲರಿಗೂ ಬೇಸರಾಗಿ ಈಗಲೂ ಬೆಳಗ್ಗೆಯಿಂದ ಫೋನ್ ಮಾಡ್ತಾನೆ ಇದ್ದಾರೆ. ಭಾಳ ನೋವಾಗಿತ್ತು. ಆದರೆ ನಿರ್ಧಾರ ಮಾಡಿದ್ದೆ ನಾನು. ಯಾಕೆ ಈ ಥರ ಒಬ್ಬ 3 ಸರಿ MLA ಆಗಿ ನನಗೆ ಈ ಥರ ಕೈ ತಪ್ಪೋಯ್ತು. ಹಿಂದೆ ಹೇಳಿದ್ರು ಕೊಡ್ತೀವಿ ಅಂತೆಲ್ಲ ಹೇಳಿದರು, ಇವತ್ತು ಆಗಲಿಲ್ಲ. ನೋವಾಗಿ ರಾಜೀನಾಮೆ ಕೊಡ್ತೀವಿ ಅಂತ ನಿನ್ನೆ ಮಾತಾಡಿದ್ದೆ. ಕೊಡಬೇಕಂತ ಯೋಚನೆ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ರಾತ್ರಿ ಫೋನ್ ಮಾಡಿ ನಿರ್ಧಾರ ಯಾವುದೋ ತೆಗೆದುಕೊಳ್ಬೇಡ ಅಂತ ಹೇಳಿದ್ರು. ಇವತ್ತು ಬೆಳಗ್ಗೆ ಮಾತಾಡಿದ್ದೇನೆ. ಹಾಗಾಗಿ ನಾವು ಒಂದು ತೀರ್ಮಾನ ಮಾಡಿದ್ದೀವಿ. ಯಾಕಂದ್ರೆ ಪಕ್ಷ ನಿಷ್ಠೆ ಇದ್ದವ್ರು ನಾವು 3 ವರ್ಷದಲ್ಲಿ ನಾವು ಯಾವುದೇ ಪಕ್ಷದ ವಿರೋಧವಾಗಿ ಪಕ್ಷ ಚಟುವಟಿಕೆ ಯಾವುದೂ ನಾವು ಮಾಡಲಿಲ್ಲ. ಹಾಗಾಗಿ ಆಗೋಗಿದೆಪ್ಪ, ಏನು ಮಾಡೋದು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನನಗೆ ಟಿಕೆಟ್ ಕೊಟ್ಟಂಥವ್ರು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಂಥವ್ರು, ಇವತ್ತಿನ ಮುಖ್ಯಮಂತ್ರಿಗಳು. ಹಾಗಾಗಿ ಅವರಿಗೆ ನಿಷ್ಠೆಗೋಸ್ಕರ ಪಕ್ಷಕ್ಕೋಸ್ಕರ ಯಾವುದೇ ಗೊಂದಲ ಇಲ್ಲದೆ ಅವರಿಗೋಸ್ಕರ ಇವತ್ತು ಯಾವುದೇ ರಾಜೀನಾಮೆ ಕೊಡುವನ್ನು ಬಿಟ್ಟಿದ್ದೀವಿ. ಒಂದು ಸಮಾಜ ಬೆಳಿಬೇಕಾದ್ರೆ ಅಲ್ಲಿ ನಾಯಕರು ಬೆಳಿಬೇಕು. ನಾಯಕರು ಬೆಳಿಬೇಕಾದ್ರೆ ಪಕ್ಷಗಳ ಸಪೋರ್ಟ ಅಧಿಕಾರ ಇವೆಲ್ಲವನ್ನು ಇಡೀ ಸಮಾಜ ಕಟ್ತಕ್ಕಂಥದ್ದು ಆಗತ್ತೆ. ಅಧಿಕಾರ ಇಲ್ಲದಿದ್ದರೂ ಕಟ್ಟಬಹುದು, ಬಟ್ ಅವ್ರಿಗೆ ಸಹಾಯ ಮಾಡ್ತಕ್ಕಂಥದ್ರಲ್ಲಿ ನಾವು ಸರಿತೀವಿ. ಕಾರಣ ಹೇಳ್ತೀವಿ ನೋಡಿ, ಒಳ ಮೀಸಲಾತಿ ಬಂದ ನಂತರ ಇಮಿಡಿಯೇಟ್ ನಾವು ಹರಾಜಕ್ಕೆ ಹೋದೆವು. ಹರಾಜಲ್ಲಿ ಒಳ ಮೀಸಲಾತಿ ತಂದೆವು. ಇಲ್ಲೊಬ್ಬ ನಮ್ಮವ್ರಿಗೆ ಅಟ್ಲೀಸ್ಟ್ ಒಂದು ಅಂಗಡಿ ತಗೊಳಕರ ಆಯಿತು. ಅದು ಆಗ್ತಿರ್ಲಿಲ್ವೇ? ಯಾಕೆ? ಫೈನಾನ್ಷಿಯಲಿ ವೀಕ್ ಇದ್ದೀವಿ, ಶೈಕ್ಷಣಿಕವಾಗಿ ವೀಕ್ ಇದ್ದೀವಿ, ಸಾಮಾಜಿಕವಾಗಿ ನಾವು ವೀಕ್ ಇದ್ದೀವಿ. ಇಂಥ ಸಮಾಜದಲ್ಲಿ ನಾಯಕತ್ವನ ಬೆಳೆಸಬೇಕಾದಂಥ ಕೆಲಸ, ಚೂಟ್ ಹಾಕ್ತಕ್ಕಂಥದ್ದು ಆಗಬಾರ್ದು. ದಿಸ್ ಈಸ್ ನಾಟ್ ಗುಡ್.
ಹೀಗೆ ಇದು ಶಾಸಕರುಗಳ ಹಿರಿಯ ನಾಯಕರುಗಳ ಅಭಿಪ್ರಾಯಗಳಾದರೆ ಇನ್ನು ಮಹಿಳಾ ಕೋಟದಲ್ಲಿರುವಂತಹ ಒಂದು ಸ್ಥಾನಕ್ಕಾಗಿ ಹಲವರು ಕಣ್ಣಿಟ್ಟಿದ್ದಾರೆ. ಕೊನೆಯ ಕ್ಷಣದಲ್ಲಿ ಗಾಯತ್ರಿ ಶಾಂತೇಗೌಡ ಅವರಿಗೆ ಅವಕಾಶ ಕೈತಪ್ಪು ಹೋಗಿದೆ. ಅವರು ಮಂತ್ರಿ ಆಗ್ತೀನಿ ಅಂತ ಅಂದ್ಕೊಂಡಿದ್ರು, ಪಟ್ಟಿಯಲ್ಲೂ ಹೆಸರು ಕಾಣಿಸ್ಕೊಳ್ತು. ಆದರೆ ಕಡೆಗೆ ರಾಜಭವನದಲ್ಲಿ ಅವರ ಹೆಸರು ಇರಲಿಲ್ಲ. ಖಾಲಿ ಉಳಿದಂತಹ ಒಂದು ಸ್ಥಾನಕ್ಕೆ ಶಾಸಕಿಯರ ನಡುವೆ ಪೈಪೋಟಿ ನಡೀತಾ ಇದೆ. ಯಾರೆಲ್ಲ ಶಾಸಕಿಯರಿದ್ದಾರೋ ಅವರೆಲ್ಲರ ನಡುವೆ ಕೂಡ ಪೈಪೋಟಿ ನಡೀತಾ ಇದೆ. ಆರತಿ ಕೃಷ್ಣ, ನಯನಾ ಮೋಟಮ್ಮ ಇವರ ಮಧ್ಯೆ ಚಿಕ್ಕಮಗಳೂರಿನವರು, ಅವರಿಬ್ಬರ ನಡುವೆ ಪೈಪೋಟಿ ಇದ್ದೇ ಇದೆ. ನಮಗೆ ಅವಕಾಶ ಸಿಗಬೇಕು ಅಂತ ರೇಸ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅಫ್ಕೋರ್ಸ್ ಇದ್ದೇ ಇದ್ದಾರೆ. ಮಾಜಿ ಸಚಿವೆ ಅವರು ಗಾಯತ್ರಿ ಶಾಂತೇಗೌಡರು ಇದ್ದಾರೆ. ಅವರ ಹೆಸರು ಲಿಸ್ಟಲ್ಲಿ ಬಂದಿತ್ತು, ನಂತರ ಮಾಯ ಆಗಿತ್ತು. ಉಮಾಶ್ರೀ ಅವರು ಹಿಂದೆ ಸಚಿವೆಯಾಗಿ ಕೆಲಸ ಮಾಡಿದವರು ಈಗ MLC ಆಗಿದ್ದಾರೆ. ಉಪಸಭಾಪತಿ ಅಂತೇಳಿ ಅವ್ರನ್ನ ಹೆಸರಿಸಲಾಗಿದೆ. ಈಗಾಗಲೇ DKಶಿ ಭೇಟಿಯಾಗಿದ್ದಾರೆ. ನಯನಾ ಮೋಟಮ್ಮ ತಮ್ಮ ತಾಯಿ ಮೋಟಮ್ಮ ಅವ್ರ ಜೊತೆಗೆ ಹೋಗಿ ಶಿವಕುಮಾರ್ ಅವ್ರನ್ನು ಕೂಡ ಭೇಟಿಯಾಗಿದ್ದಾರೆ. ಶಿವಕುಮಾರ್ ಅವರ ಬಹಳ ಕಟ್ಟ ಸಪೋರ್ಟ್ ಮಾಡಿದಂದ್ರು, ಬಹಳ ಓಪನ್ ಆಗಿ ಸಿದ್ದರಾಮಯ್ಯನವರ ಬದಲಾವಣೆಯ ವಿಚಾರದಲ್ಲಿ ಇಲ್ಲ ಶಿವಕುಮಾರ್ ಅವರಿಗೆ ಅವರ ಹಕ್ಕು ಅದು ಸಿಗಬೇಕು ಅನ್ನೋ ರೀತಿಯಲ್ಲಿ ಬಹಳ ಓಪನ್ ಆಗಿ ಮಾತಾಡಿದಂಥವರು ನಯನಾ ಮೋಟಮ್ಮ. ದಲಿತ ಮಹಿಳೆಗೆ ಅವಕಾಶವನ್ನು ಕೊಡಬೇಕು ಅಂತೇಳಿ, ಮತ್ತು ವಿದ್ಯಾವಂತೆಯೂ ಕೂಡ ಓದ್ಕೊಂಡಿರುವಂಥವ್ರು ನಯನಾ ಮೋಟಮ್ಮ ಅವರು. ಹೀಗಾಗಿ ಅಂಥವ್ರಿಗೆ ಅವಕಾಶವನ್ನು ಮಾಡಿಕೊಟ್ಟಾಗ ಯಾವ ಸ್ವರೂಪದಲ್ಲಿ ಮೋಟಮ್ಮ ಅವರು ಹಿಂದೆ ಸಚಿವೆಯಾಗಿದ್ದಾಗ ನಮ್ಮ ರಾಜ್ಯದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮಂತ್ರಿಯಾಗಿದ್ದಾಗ ನಿಜಕ್ಕೂ ಒಂದು ದೊಡ್ಡ ಹೆಜ್ಜೆ ಗುರುತನ್ನು ಮೂಡಿಸಿ ಹೋದಂಥವ್ರು ಅಂತ ಹೇಳಿದರೆ ಅದು ಮೋಟಮ್ಮ. ಯಾವಾಗ ಅವರು ಸಚಿವೆಯಾಗಿದ್ದ ಸಂದರ್ಭದಲ್ಲಿ ಈ ಸ್ತ್ರೀ ಶಕ್ತಿ ಗುಂಪುಗಳನ್ನು ಸ್ಥಾಪಿಸಿ ಸ್ವಸಹಾಯ ಗುಂಪುಗಳ ಮೂಲಕವಾಗಿ ಸ್ತ್ರೀಯರಿಗೆ, ಹಳ್ಳಿಯ ಮಹಿಳೆಯರಿಗೆ ಒಂದು ಆರ್ಥಿಕ ಸಬಲೀಕರಣದ ದೃಷ್ಟಿಯಿಂದ ಬಹಳ ಮಹತ್ವದ ಹೆಜ್ಜೆಯನ್ನು ಇಟ್ಟಂಥವ್ರು ಮೋಟಮ್ಮ. ಹಾಗಾಗಿ ಅವರ ಮಗಳು ಅವ್ರಿಗೆ ಮೊದಲ ಬಾರಿ ಶಾಸಕಿ, ಆದರೆ ನನಗೊಂದು ಅವಕಾಶ ಕೊಡಬೇಕು ಅನ್ನೋಂಥದ್ದು ಅವರ ನಿರೀಕ್ಷೆ ಇದೆ. ಈ ಮೂವರು ಕೂಡ ಇಲ್ಲಿ ಒಂದು ಸ್ಥಾನಕ್ಕೆ ನಡೆಸ್ತಾ ಇರುವಂತಹ ಲಾಬಿಯಲ್ಲಿ ಗಾಯತ್ರಿ ಶಾಂತೇಗೌಡ ಇದ್ದಾರೆ, ಆರತಿ ಕೃಷ್ಣ ಇದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ದಾರೆ, ನಯನಾ ಮೋಟಮ್ಮ ಅವರಿದ್ದಾರೆ, ಹಾಗೆಯೇ ಉಮಾಶ್ರೀ ಇದ್ದಾರೆ, ಅನ್ನಪೂರ್ಣ ತುಕಾರಾಮ್ ಅವರಿದ್ದಾರೆ. ಇದರಲ್ಲಿ ಉಮಾಶ್ರೀ ಅವರು ಹಿಂದೆ ಮಂತ್ರಿಯಾಗಿ ಕೆಲಸ ಮಾಡಿದಂತಹ ಅನುಭವ ಅವರಲ್ಲಿ ಇದ್ದೇ ಇದೆ. ಆದರೆ ಅವ್ರಿಗೆ ಈ ಬಾರಿ ಅವಕಾಶ ಮಾಡಿಕೊಡ್ತಾರ ಅನ್ನುವಂತಹ ಒಂದು ನಿರೀಕ್ಷೆ ಸಹಜವಾಗಿ ಇದ್ದೇ ಇತ್ತು. ಆದರೆ ವಿಧಾನ ಪರಿಷತ್ನಲ್ಲಿ ಗಾಯತ್ರಿ ಅವರ ಹೆಸರು ಬಂತು, ನಂತರ ಅದು ಮಾಯ ಆಗಿದೆ. ಹೀಗೆ ಒಬ್ಬರಾದ ಮೇಲೆ ಒಬ್ಬರು ತಮ್ಮದೇ ಆದಂತಹ ರೀತಿಯಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅಂತಿಮವಾಗಿ ಯಾರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ? ಇದರಲ್ಲಿ ಕನೀಜ್ ಫಾತಿಮಾ ಅವರು ಕೂಡ ಇದ್ದಾರೆ. ಈ ವಿಚಾರದಲ್ಲಿ ಶಾಸಕಿಯರು ಏನು ಹೇಳ್ತಿದ್ದಾರೆ ಅಂತ ನಿಮ್ಗೆ ತೋರಿಸ್ತೀನಿ. ನಾವೇ ಇಂಟ್ರೊಡ್ಯೂಸ್ ಮಾಡಿ ಸಪೋರ್ಟ್ ಮಾಡಿ ಈಗ ಅದು ಪಾಸ್ ಆಗಿದೆ. ನಾವೇ ಈಗ ಅದನ್ನ ಸರಿಯಾಗಿ ಪಾಲನೆ ಮಾಡಲಿಲ್ಲ, ನಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಸಮಾಜಕ್ಕೆ ನಾವೇನು ಮೆಸೇಜ್ ಕೊಟ್ಟಂಗಾಗುತ್ತೆ? ನಮ್ಮ ಪಕ್ಷದವರು ಯಾಕೆ ಹೀಗೆ ಮಾಡಿದ್ರು? ಎಲ್ಲ ನುರಿತ ನಾಯಕರುಗಳೇ ಇದ್ರು, ಸರಿಯಲ್ಲ. ನಮ್ಗೆ ತುಂಬ ಬೇಸರ ಆಗಿದೆ. ಮತ್ತು ಗೆದ್ದಂಥ ಚುನಾಯಿತ 6 ಜನ ಮಹಿಳೆಯರು ಏನಿದ್ರು ಅವರಿಗೆ ಒಂದು ಇನ್ಸಲ್ಟ್ ಮಾಡ್ದಂಗಾಗಿದೆ. ಅವ್ರಿಗೆ ಯೋಗ್ಯತೆ ಇಲ್ವಾ? ಅವ್ರಿಗೆ ವಿಚಾರವಂತಿಕೆ ಇಲ್ವಾ? ನಡವಳಿಕೆ ತಪ್ಪಾಗಿದೆ. ಅದನ್ನ ಮುಂದಾದ್ರೂ ಸರಿ ಮಾಡ್ಬೇಕನ್ನೋದು ನನ್ನ ಒಂದು ಇದು. PM ಹತ್ರ ಮನವರಿಕೆ ಖಂಡಿತ ಮಾಡ್ಕೊಂಡಿದ್ದೀನಿ, ಹೇಳಿದ್ದೀನಿ. ಅಂದರೆ ಅವರಿಗೆ ವಾಸ್ತವಾಂಶ ಏನಿದೆ ಅಂತ ನಾನು ಚರ್ಚೆ ಮಾಡಿದ್ದೀನಿ, ಹೇಳಿದ್ದೀನಿ. ಅಂದರೆ ಮಹಿಳೆಯರಿಗೆ ನಾವು ಇನ್ನೂ ಹೆಚ್ಚಿನ ಪ್ರಾತಿನಿಧ್ಯ ಕೊಡಬೇಕಾಗಿತ್ತು ಅಂತ ನನ್ನ ಒಂದು ಅನಿಸಿಕೆ. ಯಾಕಂದರೆ ಎಲ್ಲೋ ಒಂದು ಕಡೆ ಯಾವತ್ತೂ ಪ್ರಶ್ನೆ ಬರುತ್ತೆ, ಮಹಿಳೆಯರ ಬಗ್ಗೆ ಬಂದಾಗ ಮಾತ್ರ ಪ್ರಶ್ನೆ ಬರುತ್ತೆ, ನೆಕ್ಸ್ಟ್ ಗೆಲ್ಲಿಕ್ಕೆ ಸಾಧ್ಯ ಇದೆಯೋ ಇಲ್ವೋ, ಅವ್ರು ಗೆಲ್ತಾರೋ ಇಲ್ವೋ ಅಂತ. ನಿಜವಾಗ್ಲೂ ನಮ್ಮ ಜಿಲ್ಲೆಗೆ ಒಂದು ಮಟ್ಟಕ್ಕೆ ಅನ್ಯಾಯ ಆಗಿದೆ ಅಂತ ನಾನು ಅನ್ಕೊಂತೀನಿ. ಯಾಕಂದರೆ 5 ಕ್ಷೇತ್ರಗಳನ್ನ ಗೆದ್ಕೊಂಡು ಬಂದಿರೋದು ಎಷ್ಟು 30 ವರ್ಷ ಆದಮೇಲೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ನಾವು ಮಹಿಳಾ ಒಂದು ಇದರಲ್ಲಿ ಕೇಳಿದ್ದೀವಿ, ನಾವು ಕೂಡ ಆಕಾಂಕ್ಷೆ ಇದ್ದೀವಿ. ಈಗ ನಮಗೆ ಮೊದಲೇ ಈ ಇದರಲ್ಲಿ ಆಗಲಿಲ್ಲ, ಅದಕ್ಕೆ ಈಗಾದರೂ ಅವಕಾಶ ಮಾಡಿಕೊಡ್ರಿ. ಯಾಕಂದರೆ ತುಕಾರಾಮ್ ಅವರು ಪಕ್ಷಕ್ಕೆ ಮಾಡಿದಂಥ ತ್ಯಾಗ ಮತ್ತು ಅವರ ಪಕ್ಷಕ್ಕೆ ನಿಷ್ಠೆ ಇರತಕ್ಕಂಥದ್ದು ಮತ್ತು ಪಕ್ಷ ವಹಿಸಿದಂಥ ಎಲ್ಲ ಜವಾಬ್ದಾರಿಗಳನ್ನು ಅವರು ಪ್ರಾಮಾಣಿಕವಾಗಿ ನಿರ್ವಹಿಸಿರ್ತಕ್ಕಂಥ ಒಂದು ಆಧಾರದ ಮೇಲೆ ನಾವು ಇವತ್ತು ಸಚಿವ ಸ್ಥಾನವನ್ನು ಮನವಿ ಮಾಡ್ಕೊಂಡಿದ್ವಿ ಹೈಕಮಾಂಡ್. ಆದರೆ ಹೀಗೆ ಬಂಡಾಯ ಎದ್ದವರ ಬಗ್ಗೆ ಹೈಕಮಾಂಡ್ನವರು ಒಂದು ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರಂತೆ. ಭಿನ್ನಮತದ ಶಮನಕ್ಕೆ ಶಾಸಕರ ಜೊತೆಗೆ ಮಾತುಕತೆಯನ್ನು ನಡೆಸಿ ಅನ್ನುವಂತಹ ಸೂಚನೆಯನ್ನ ರಾಜ್ಯ ನಾಯಕರುಗಳಿಗೆ ಕೊಟ್ಟಿದ್ದಾರೆ. ಸಚಿವ ಸ್ಥಾನ ಕೈತಪ್ಪಿದವರಿಗೆ ನಿಗಮ ಮಂಡಳಿಗಳಲ್ಲಿ ಸ್ಥಾನಗಳನ್ನು ತುಂಬಿಕೊಡುವಂಥದ್ದು ಮುಂದಿನ ಆದ್ಯತೆ ಆಗುತ್ತೆ. ಹೈಕಮಾಂಡ್ ಮೂಲಕ ಶಾಸಕರ ಮನವೊಲಿಕೆಗೂ ಕೂಡ ಆದ್ಯತೆಯನ್ನು ಕಲ್ಪಿಸಲಾಗುತ್ತೆ. ಉಸ್ತುವಾರಿಯವರು ಅದಕ್ಕಾಗಿ ಕೆಲಸ ಮಾಡಬೇಕಾಗುತ್ತೆ. ಒಂದು ರಾಜೀನಾಮೆ ಅಂಗೀಕರಿಸದೆ ಅವ್ರನ್ನ ಮನವೊಲಿಕೆ ಮಾಡುವಂಥ ಕಡೆಗೆ ಮೊದಲ ಆದ್ಯತೆ ಇದ್ದೇ ಇರುತ್ತೆ. ಅಸಮಾಧಾನಿತರಿಗೆ ಬೇರೆ ಹುದ್ದೆಯನ್ನು ಕೊಡುವಂತಹ ಭರವಸೆಗಳನ್ನು ಕೊಡಬಹುದು. ಆ ಮೂಲಕ ಪಕ್ಷದ ಜವಾಬ್ದಾರಿ ಮತ್ತು ಇನ್ನಿತರೆ ವಿಚಾರಗಳನ್ನು ಮಾಡಬಹುದು. ರಾಜೀನಾಮೆ ಬೆದರಿಕೆ ಹಾಕಿದರೆ ಸುಮ್ಮನಿರಲ್ಲ ಅನ್ನುವಂತಹ ಸಂದೇಶವನ್ನು ಕೂಡ ರವಾನೆ ಮಾಡಬೇಕು. ರಾಜೀನಾಮೆ ಕೊಟ್ಟರೆ ಅಕ್ಸೆಪ್ಟ್ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಡುವಂತಹ ಕೆಲಸವನ್ನು ಮಾಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಅವರು ಹೊರಟಿದ್ದಾರೆ. ಇದರಲ್ಲಿ ಮುಖ್ಯಮಂತ್ರಿಯವರು ಏನು ಹೇಳಿದ್ದಾರೆ ಅಂತ ನಿಮ್ಗೆ ತೋರಿಸ್ತೀನಿ.
ರಾಜೀನಾಮೆ ಕೊಡೋರು ಇವೆಲ್ಲ ರಾಜಕೀಯದಲ್ಲಿ ನಡೀತಾ ಇರೋದು. ರಾಜೀನಾಮೆ ಕೊಡೋರ ಬಗ್ಗೆ ಯಾರು ತಡೆಯಕ್ಕಾಗಲ್ಲ. ಪಾರ್ಟಿ ಬೇಕು, ಅವ್ರಿಗೂ ಭವಿಷ್ಯ ಬೇಕು ಅಂತಂದ್ರೆ ಪಕ್ಷ ಇದ್ರೆ ಇದು. ನನಗೆ ರಾಜೀನಾಮೆ ಕೊಡ್ಬೋದೈತಲ್ಲ. ನಾನು ಧರ್ಮ್ ಸಿಂಗ್ ಕಾಲದಲ್ಲಿ, ಬೇರೆ ಕಾಲ, ಸಿದ್ದರಾಮಯ್ಯ ಕಾಲದಲ್ಲಿ ಎಲ್ಲ ನನ್ನ ಮಂತ್ರಿಗೆ ತಪ್ಪಿಸ್ತಾರಾದಾಗ ನಾನು ಪರಮೇಶ್ವರ್ ಇಬ್ರು ತಾಳ್ಮೆಯಿಂದ ಇರ್ಲಿಲ್ವಾ? ನಿನ್ನೆ ಯಾರು ಹೇಳಿಲ್ವಾ? ನಾನು ವೀರೇಂದ್ರ ಪಾಟೀಲ್ ಕಾಲದಲ್ಲಿ ಬಂಗಾರಪ್ಪನವ್ರಿಗೆ ಕೊಟ್ಟಿರಲಿಲ್ಲ, ಖರ್ಗೆ ಸಾಹೇಬ್ರಿಗೆ ಕೊಟ್ಟಿರಲಿಲ್ಲ, ಧರ್ಮ್ ಸಿಂಗ್ಗೆ ಕೊಟ್ಟಿರಲಿಲ್ಲ. ಅವರೆಲ್ಲ ಚೀಫ್ ಮಿನಿಸ್ಟರ್ಗಳಾಗಲಿಲ್ವಾ? ಇವೆಲ್ಲ ಪೇಷನ್ಸಿಂದ ಈ ಸಂದರ್ಭದಲ್ಲಿ ಇರಬೇಕಾಗ್ತದೆ. ಪಾರ್ಟಿ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಯಾರು ರೆಸಿಗ್ನೇಷನ್ ಕೊಟ್ಟರೆ ವಿತಿನ್ ಫ್ಯೂ ಮಿನಿಟ್ಸ್ ಐ ಆಮ್ ಗೋಯಿಂಗ್ ಟು ಅಕ್ಸೆಪ್ಟ್. ಹೀಗೆ ರಾಜೀನಾಮೆ ಕೊಟ್ಟರೆ ನಾವು ಸ್ವೀಕರಿಸ್ತೀವಿ ಅನ್ನೋಂಥ ಸಂದೇಶವನ್ನು ಕೂಡ ರವಾನಿಸಿದ್ದಾರೆ. ಎರಡನೇ ಸುದ್ದಿ ಕಡೆಗೆ ಹೋಗೋಣ. ನಾಲ್ಗೆ ಹರಿಬಿಟ್ಟ ಉದಯನಿಧಿ ಸ್ಟಾಲಿನ್